ವೈದ್ಯೆಯ ಹಣದ ಆಸೆಗೆ ಮಹಿಳೆಯರಿಗೆ ಗರ್ಭಕೋಶ ಚಿಕಿತ್ಸೆಯನ್ನ ಮಾಡಲಾಗಿದೆ. ಹಾವೇರಿ ಡಿಸಿ ಕಚೇರಿ ಮುಂದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಸಂತ್ರಸ್ತೆಯರ ನಡುವೆ ಬಿಗ್ ಹೈ ಡ್ರಾಮಾವೇ ನಡೆದು ಹೋಗಿದೆ. ಇಲ್ಲಿ ವೈದ್ಯೆಯ ಹಣದ ಆಸೆಗೆ ಮಹಿಳೆಯರಿಗೆ ಗರ್ಭಕೋಶ ಚಿಕಿತ್ಸೆಯನ್ನ ಮಾಡಿರೋದ್ರ ಬಗ್ಗೆ ಮಹಿಳೆಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು 6 ಜನ ಸಾವನ್ನಪ್ಪಿದ್ದಾರೆ ಈ ಚಿಕಿತ್ಸೆಯಿಂದ. ನಮಗೆ ಕೈಕಾಲು ಸರಿ ಇಲ್ಲ, ರೇಣುಕಾಸ್ವಾಮಿಗೆ ಪರಿಹಾರ ಕೊಟ್ರಿ, ನಮ್ಗೆ ಯಾಕೆ ಕೊಡ್ತಿಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರೆಬೆತ್ತಲೆ ಹೋರಾಟ ಮಾಡೋದಾಗಿಯೂ ಸಂತ್ರಸ್ತೆಯರು ಬೆದರಿಕೆ ಹಾಕಿದ್ದಾರೆ. ಲಂಬಾಣಿ ಸಮುದಾಯದ ಮಹಿಳೆಯರು ದಿಢೀರ್ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ನೆಲಕ್ಕೆ ಬಿದ್ದು ಮಹಿಳೆಯರು ಒದ್ದಾಟವನ್ನ ಮಾಡಿದ್ದಾರೆ, ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೆಡಿಪಿ ಸಭೆಗೆ ಆಗಮಿಸಿದ್ದಾರೆ ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಆಗಮಿಸ್ತಾ ಇರುವಂತಹ ಹಿನ್ನೆಲೆ ಮಹಿಳೆಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಹಾವೇರಿ ಡಿಸಿ ಕಚೇರಿ ಮುಂದೆ ತೀವ್ರ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಈಗಾಗಲೇ 6 ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ ನಮಗೆ ಕೈಕಾಲು ಸರಿ ಇಲ್ಲ, ಆರೋಗ್ಯ ಹದಗೆಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಮಗೆ ಯಾರು ಪರಿಹಾರ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಣ್ ಕಾಣಿಸಲ್ಲ, ಕಣ್ ಮಂಜಕ್ಕವು ಅದರಿಂದ ಬಿದ್ದು ಕೈ ಕಾಲು ಮುರ್ಕೊಂಡಾರ. ಇದರಂತೆನೆ ನಮ್ಮ ಜನದೊಳಗ 6 ಜನ ನಿಧನರಾಗಿದ್ದಾರೆ. ಅವ್ರಿಗೆ ಏನ್ ಪರಿಹಾರ ಕೊಡ್ತೀರಿ? ಎಲ್ಲರಿಗೂ ಕೊಡ್ತಾರ. ರೇಣುಕಾಸ್ವಾಮಿ ಏನ್ ಮಾಡಿದ ಅಂತ ಸತ್ತವನು, ಅವ್ರವ್ರ ಕಾರಕ ಸತ್ತವನು. ನಮಗೆ ಗೌರ್ಮೆಂಟ್ ಇಂದಾನೆ ಅನ್ಯಾಯ ಆಗಿದೆ. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅವನು ಆಪರೇಷನ್ ಮಾಡಿದನು, ಗೌರ್ಮೆಂಟ್ ಸಂಬಂಧಪಟ್ಟಂತಾನೆ ಮಾಡಿರೋದು. ನಮಗ್ ಪರಿಹಾರ ಕೊಡಲ್ಲ. ಅವ್ನು ಏನ್ ಮಾಡಿದಾನಂತ ಅವ್ರ ಮನೆಗೆ ಹೋದ ಸಿದ್ದರಾಮಯ್ಯ. ಈಗ ಏನಾದ್ರು ನಾವು ಇರೋ ಸ್ಥಳಕ್ಕೆ ಅವ್ರು ಬಂದು ಮಾತಾಡ್ಲಿಲ್ಲ ಅಂದ್ರೆ ನಾವು ಅರೆಬೆತ್ತಲೆ ಹೋರಾಟ ಮಾಡಕ್ಕೂ ರೆಡಿ ಇದೆ. ಹಂಗು ಮಾನ ಹರಾಜಾಗಿತ್ತು, ಹಿಂಗು ಮಾನ ಹರಾಜಾಗಿತ್ತು. ನಾವು ಅರೆಬೆತ್ತಲೆ ಹೋರಾಟ ಮಾಡೇ ತೀರ್ತೀವಿ. ಅರೆಬೆತ್ತಲೆ ಹೋರಾಟ ಮಾಡ್ತೀವಿ, ನಮಗೆ ಸರಿಯಾದಂತಹ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಮಹಿಳೆಯರು ಆಡ್ತಾ ಇದ್ದಾರೆ. ಹಾವೇರಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಈ ರೀತಿಯಾದಂತಹ ಚಿಕಿತ್ಸೆಯನ್ನ ಮಾಡಿ ನಮಗೆ ಈ ಕಡೆ 6 ಜನ ಸಾವನ್ನಪ್ಪಿದ್ದಾರೆ, ನಮಗೆ ಕೈಕಾಲುಗಳು ಸರಿ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ನಮ್ಮ ಆರೋಗ್ಯ ಹದಗೆಟ್ಟಿದೆ, ನಮ್ಗೆ ಯಾರು ಪರಿಹಾರ ಕೊಡ್ತಾರೆ, ನಮ್ಮ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಹಿಳೆಯರು ಕೇಳ್ತಾ ಇದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅವ್ರನ್ನ ಮನೆಗೆ ಹೋದ್ರೆ ಅವನಿಗೆ ಪರಿಹಾರ ಕೊಟ್ರಿ, ನಾವೇನ್ ಮಾಡಿದೀವಿ, ನಾವ್ ಯಾವ ರೀತಿಯ ತಪ್ಪನ್ನ ಮಾಡಿದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಗೆ ಇದಕ್ಕೆ ಪರಿಹಾರ ಕೊಡ್ಲೇಬೇಕು, ಒಂದು ವೇಳೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಂಬಾಣಿ ಸಮುದಾಯದ ಮಹಿಳೆಯರು ಇವತ್ತು ದಿಢೀರ್ ಅಂತ ಹೇಳಿ ಪ್ರತಿಭಟನೆಯನ್ನ ಕೈಗೊಂಡಿದ್ದು, ಸರ್ಕಾರಿ ಆಸ್ಪತ್ರೆಯ ವೈದ್ಯರು ನಮಗೆ ಈ ರೀತಿಯ ಗರ್ಭಕೋಶದ ಚಿಕಿತ್ಸೆಯನ್ನ ಮಾಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಹಣದ ಆಸೆಗೆ ಈ ರೀತಿಯಾಗಿ ವೈದ್ಯರು ಮಾಡಿರೋದು, ಇದು ಕೂಡ ಗವರ್ಮೆಂಟ್ ಡಾಕ್ಟರೇ ಮಾಡಿರೋದ್ರಿಂದ ನಮಗೆ ಇಲ್ಲಿ ಪರಿಹಾರ ಬೇಕು. ನಮ್ಮ ಆರೋಗ್ಯ ಹದಗೆಟ್ಟಿದೆ, ನಮ್ಮ ಕೈಕಾಲುಗಳು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮಹಿಳೆಯರು ಈ ಒಂದು ಚಿಕಿತ್ಸೆಯಿಂದನೇ ಸಾವನ್ನಪ್ಪಿದ್ದಾರೆ, ನ್ಯಾಯ ಕೊಡಿಸಿ ಅನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಮಹಿಳೆಯರು ಸಾಕಷ್ಟು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾವೇರಿಯಲ್ಲಿ ಘಟನೆ ನಡೆದಿದ್ದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಅವರನ್ನ ಸಂಭಾಳಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ, ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮಹಿಳೆಯರು ಜಗ್ಗುವ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದನ್ನ ಕೂಡ ನಾವು ಗಮನಿಸಬಹುದು. ನೆಲಕ್ಕೆ ಬಿದ್ದು ಮಹಿಳೆಯರು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು, ಒದ್ದಾಟವನ್ನ ಮಾಡಿದ್ದನ್ನು ಕೂಡ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಪೊಲೀಸರು ಮತ್ತು ಸಂತ್ರಸ್ತೆಯರ ಮಧ್ಯೆ ತೀವ್ರ ವಾಗ್ವಾದ ಕೂಡ ನಡೆದು ಹೋಯಿತು. ಅಲ್ಲಿ ಅವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮಹಿಳೆಯರು ಯಾವ ಕಾರಣಕ್ಕೂ ಅವರ ಮಾತನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ.
ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಸಾಕಷ್ಟು ಆರೋಪವನ್ನ ಈ ಮಹಿಳೆಯರು ಸಂತ್ರಸ್ತರು ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆಯನ್ನಾದ್ರೂ ನಿಲ್ಲಿಸಿದಾರಾ ಅಥವಾ ಬರುವವರೆಗೂ ನಾವು ಇಲ್ಲಿಯೇ ಇರ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಒಂದು ಬಿಗಿಪಟ್ಟನ್ನ ಹಿಡಿದಿದ್ದಾರಾ? ಒಟ್ಟಾರೆಯಾಗಿ ಇಡೀ ಮಹಿಳೆಯರಿಗೆ ಯಾವ ರೀತಿಯ ಅನ್ಯಾಯ ಆಗಿದೆ ಇಲ್ಲಿ ಅಂತ ಆರೋಪ ಮಾಡ್ತಿದ್ದಾರೆ? ಖಂಡಿತ ನಮಿತಾ ಜೈನ್, ಈಗಾಗಲೇ ಕೆಡಿಪಿ ಮೀಟಿಂಗ್ ನಡೆದಿರುವಂತಹ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಒಂದು ಕಚೇರಿ ಮುಂಭಾಗ ಈಗಾಗಲೇ ಅನಧಿಕೃತವಾಗಿ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಸುಮಾರು 100 ಮಹಿಳೆಯರು ಈಗಾಗಲೇ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರತಿಭಟನೆ ಈಗಾಗಲೇ ವಿಕೋಪಕ್ಕೆ ಹೋಗ್ತಾ ಇರುವಂತದ್ದು. ಅದು ಏನು ಅಂತಂದ್ರೆ ಸುಮಾರು 2019ರಲ್ಲಿ ಬಂದಿರತಕ್ಕಂಥ ಪರಿಹಾರ ಕೂಡ ಈಗಾಗಲೇ ವಾಪಸ್ ಹೋಗಿರುವ ಹಿನ್ನೆಲೆಯಲ್ಲಿ ಏನು ಸಂತ್ರಸ್ತ ಮಹಿಳೆಯರು ಈಗಾಗಲೇ ರೊಚ್ಚಿಗೆದ್ದಿರುವಂತದ್ದು. ಸೊ ಸಚಿವರು ಕೂಡ ಈಗಾಗಲೇ ಬರಬೇಕು, ಇಲ್ಲಾಂದ್ರೆ ನಾವು ಅರಬೆತ್ತಲೆ ಪ್ರತಿಭಟನೆ ಮಾಡ್ತೀವಿ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಕ್ಕಿಲ್ಲ, ಜೊತೆಗೆ ಪರಿಹಾರವೂ ಕೂಡ ನಮಗೆ ದೊರಕಿಲ್ಲ, ಯಾರ್ಯಾರೋ ಸತ್ರೆ ಪರಿಹಾರವನ್ನ ಕೊಡ್ತಾರೆ. ಅದರಲ್ಲೂ ಕೂಡ ಮೊನ್ನೆ ರೇಣುಕಾಸ್ವಾಮಿಯ ಒಂದು ಕೇಸನ್ನು ಕೂಡ ಈಗಾಗಲೇ ಅಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರು ಈಗಾಗಲೇ ಪ್ರಸ್ತಾಪ ಮಾಡಿರುವಂತದ್ದು. ಅವರು ಯಾವುದೋ ಒಂದು ಉದ್ದೇಶಕ್ಕೆ ಈಗಾಗಲೇ ಸಾವನ್ನಪ್ಪಿದ್ದಾರೆ, ಅವರವರ ಮಧ್ಯೆ ಏನೇನು ಕಾರಣಗಳಿತ್ತು ಏನೋ ಗೊತ್ತಿಲ್ಲ, ಅಂತವನಿಗೆ ಹೋಗಿ ಸರ್ಕಾರ ಈಗಾಗಲೇ ಪರಿಹಾರ ಕೊಡುತ್ತೆ. ಆ ಒಂದು ಕೇಸನ್ನ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ಆದ್ರೆ ನಮ್ಮಂತಹ ಕೇಸುಗಳನ್ನ ಯಾಕೆ ಸರ್ಕಾರ ಪರಿಗಣಿಸುವುದಿಲ್ಲ, ನಮಗೆ ಯಾಕೆ ಪರಿಹಾರವನ್ನು ಕೊಡುದಿಲ್ಲ, ನಮಗೆ ಯಾಕೆ ನ್ಯಾಯವನ್ನು ಕೊಡಲ್ಲ ಅನ್ನುವಂಥದ್ದನ್ನ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನ ಕೇಸನ್ನ ಮುಂದಿಟ್ಕೊಂಡು ಈಗಾಗಲೇ ಪ್ರತಿಭಟನೆ ಮಾಡಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಕೂಡಲೇ ಸ್ಥಳಕ್ಕೆ ಈಗ ಈ ರೀತಿಯಾಗಿ ಈಗ ಸರ್ಕಾರಿ ವೈದ್ಯರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವರು ಈ ರೀತಿಯಾಗಿ ಮಾಡಲಾಗಿದೆ ಅಂತ. ಏನಾದ್ರೂ ಅವರ ವಿರುದ್ಧ ಕ್ರಮ ಆಗಿದೆಯಾ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ, ಹೇಗೆ? ಖಂಡಿತ ನಮಿತಾ ಜೈನ್, ಈ ಒಂದು ಪ್ರಕರಣ ನಡೆದಿರುವಂತದ್ದು 2008ರಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಅದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಸರ್ಕಾರಿ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಶಾಂತ ಅನ್ನೋರ ಮೇಲೆ ಈಗಾಗಲೇ ಆರೋಪ ಕೇಳಿರುವಂತದ್ದು. ತಾಂಡದ ನಿವಾಸಿಗಳು ಸುಮಾರು 1500ಕ್ಕೂ ಹೆಚ್ಚು ತಾಂಡದ ನಿವಾಸಿಗಳ ಒಂದು ಕೋಶವನ್ನ ಕತ್ತರಿ ಮಾಡಿದ್ದಾರೆ. ತಲೆನೋವು, ಹೊಟ್ಟೆ ನೋವು ಅಂತ ಬಂದಿರತಕ್ಕಂಥ ಮಹಿಳೆಯರಿಗೆ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡಿ ಅವರು ಪರಿಹಾರ ಹಣವನ್ನ ತೆಗೆದುಕೊಂಡು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವೂ ಕೂಡ ಈಗಾಗಲೇ ನಡೀತಾ ಇರುವಂತದ್ದು, ಕೋರ್ಟ್ ನಲ್ಲಿ ನಡೀತಾ ಇರುವಂತದ್ದು. ಆದ್ರೆ ಸಂತ್ರಸ್ತ ಮಹಿಳೆಯರ ಒತ್ತಾಯ ಏನು ಅಂತಂದ್ರೆ ಆ ಒಂದು ಡಾಕ್ಟರ್ನ ವಿರುದ್ಧ ಕ್ರಮ ಆಗ್ಬೇಕು, ಜೊತೆಗೆ ನಮಗೆ ಸರ್ಕಾರದಿಂದ ಪರಿಹಾರ ಬೇಕು, ನಮಗೆ ಮುಂದಿನ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ, ಹೀಗಾಗಿ ನಮಗೆ ಒಂದು ಹಣದ ರೂಪದಲ್ಲಿ ಪರಿಹಾರ ಬಂತು ಅನ್ನೋದಾದ್ರೆ ನಾವು ಏನಾದ್ರೂ ಒಂದು ಬೇರೆ ಉದ್ಯೋಗವನ್ನು ಮಾಡ್ಕೊಳ್ತೇವೆ ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಒತ್ತಾಯ ಸುಮಾರು ದಶಕಗಳಿಂದಲೂ ಕೂಡ ಏನಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಬಂದಿರುವಂತದ್ದು. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಒಂದು ಮನವಿಗೆ ಪುರಸ್ಕಾರ ಸಿಗದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ರೆ ಉಸ್ತುವಾರಿ ಸಚಿವರಾಗಿರ್ಬೋದು, ರಾಣೆಬೆನ್ನೂರಿನ ಶಾಸಕ ಆಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡ್ರು ಕೂಡ ಬಂದು ನಮಗೆ ಅವರು ಒಂದು ಖಚಿತವಾಗಿರ್ತಕ್ಕಂಥ ಒಂದು ಭರವಸೆಯನ್ನು ಕೊಡಬೇಕು, ಜೊತೆಗೆ ನಮಗೆ ಸರ್ಕಾರ ಜೊತೆಗೆ ಮಾತನಾಡಿ ನಮಗೆ ಪರಿಹಾರ ಕೊಡಬೇಕಿಲ್ಲ, ಆದ್ರೆ ನಾವು ಅರಬೆತ್ತಲೆಯಾಗಿ ಇಲ್ಲಿರುವಂತಹ ಮಹಿಳೆಯರು ಅರಬೆತ್ತಲೆಯಾಗಿ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೇವೆ ಅನ್ನೋ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ನಮಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.